ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಈ ಭಾರತದ ಆಡಳಿತಾತ್ಮಕ ನಿರ್ಧಾರಗಳಿಗೆ ಕೈಗನ್ನಡಿಯಾಗಿರುವುದು ಭಾರತೀಯ ಸಂವಿಧಾನ. ಈ ಭಾರತೀಯ ಸಂವಿಧಾನ 1950 ಜನವರಿ 26ರಿಂದ ಅಧಿಕೃತವಾಗಿ ಜಾರಿಗೆ ಬಂದಿರುತ್ತದೆ. ಈ ಸಂವಿಧಾನವನ್ನು ರಚಿಸಿದಂಥ ಮಹನೀಯರು ಕೇವಲ ಏಕಕಾಲದಲ್ಲೇ ಶ್ರಮ ಹಾಕಿ ರಚಿಸಿರುವಂಥದ್ದಲ್ಲ, ಅದಕ್ಕೆ ಆಧಾರವಾದಂತಹ ಅನೇಕ ಈ ಇಂದಿನ ಕಾಯ್ದೆಗಳು ಕೂಡ ಅವುಗಳ ರಚನೆಗೆ ನೆರವಾದಂತಹ ನಿದರ್ಶನಗಳಿವೆ. ಭಾರತವನ್ನಾಳಿದಂಥ ಬ್ರಿಟಿಷರು ಹಲವು ರಚನಾತ್ಮಕ ಕ್ರಮಗಳ ಮೂಲಕ ಭಾರತೀಯ ಸಮಾಜದಲ್ಲಿ ರಾಜಕೀಯ ಸುಧಾರಣೆಗಳನ್ನು, ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತಂದಿರುವುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಬ್ರಿಟಿಷರು ಜಾರಿಗೆ ತಂದ ಅಂಥ ಹಲವು ಕಾಯ್ದೆಗಳು ಭಾರತೀಯ ಸಂವಿಧಾನ ರಚನೆಯಲ್ಲಿ ತನ್ನದೇ ಆದ ಮಹತ್ವದ ಪಾತ್ರವನ್ನು ವಹಿಸಿವೆ. ಅಂತಹ ಹಲವು ಕಾಯ್ದೆಗಳ ಕುರಿತು, ಅಂದರೆ ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯ ಕುರಿತು ನಾವಿಂದು ತಿಳಿದುಕೊಳ್ಳೋಣ. ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಕಂಪನಿ ಕಾಯ್ದೆಗಳು, ಅಂದರೆ ಚಾರ್ಟರ್ ಆ್ಯಕ್ಟ್ಸ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ಸ್, ಅಂದರೆ 3 ರೀತಿಯ ಕಾಯ್ದೆಗಳು ಜಾರಿಯಾದದ್ದನ್ನು ನಾವು ಕಾಣಬಹುದು. ಕಂಪನಿ ಮೂಲತಃ ಒಂದು ವಾಣಿಜ್ಯಾತ್ಮಕ ಸಂಸ್ಥೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ವ್ಯಾಪಾರಕ್ಕಾಗಿ ಬಂದಂಥವರು ಭಾರತೀಯ ಸಮಾಜದಲ್ಲಿ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಅವ್ರು ರಾಜಕೀಯನ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡಿರುತ್ತೆ, ಬ್ರಿಟನ್ ಸರ್ಕಾರದ ಜೊತೆಗೆ ಪರವಾನಗಿ ಪಡೆದುಕೊಂಡು, ಅಂದರೆ ಪರ್ಮಿಷನ್ ತೆಗೆದುಕೊಂಡು ಅವರಿಗೆ ವಾರ್ಷಿಕವಾಗಿ 5 ಲಕ್ಷ ರೂಗಳು, ಅಂದರೆ ಆಗಿನ ಸಂದರ್ಭದಲ್ಲಿ 5 ಲಕ್ಷ ರೂಗಳನ್ನ ಪ್ರತಿ ವರ್ಷ ಬ್ರಿಟನ್ ಸರ್ಕಾರಕ್ಕೆ ನೀಡಿ ಭಾರತದಲ್ಲಿ ವ್ಯಾಪಾರ ಮಾಡಲು ಮತ್ತು ರಾಜಕೀಯ ಚಟುವಟಿಕೆಗಳನ್ನು ವಿಸ್ತರಿಸಿಕೊಳ್ಳಲು ಅನುಮತಿ ಪಡ್ಕೊಂಡಿರ್ತಾರೆ. 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ತರ್ತಾರೆ. ಈ ಕಾಯ್ದೆ ಜಾರಿಗೆ ಬರೋದಕ್ಕೆ ಹಿನ್ನೆಲೆ ಏನಂದರೆ, ಕಂಪನಿ ಬೆಳೆದ ರೀತಿ. ಕಂಪನಿ ಕೇವಲ ವಾಣಿಜ್ಯಾತ್ಮಕಗಳೇದೆ ರಾಜಕೀಯವಾಗಿ ತನ್ನದೇ ಆದ ಚಾಪುಗಳನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಿರುತ್ತೆ. ಅದಕ್ಕೋಸ್ಕರ ಬ್ರಿಟನ್ ಸರ್ಕಾರ ಏನು ಮಾಡುತ್ತೆ, ರೆಗ್ಯುಲೇಟಿಂಗ್ ಆ್ಯಕ್ಟನ್ನು 1773 ಮೇ 18ರಂದು ಪಾರ್ಲಿಮೆಂಟ್ ಆಫ್ ಬ್ರಿಟನ್ನಲ್ಲಿ ಮಂಡಿಸ್ತಾರೆ. ಅದನ್ನು ಮಂಡಿಸಿದವರು ಫ್ರೆಡ್ರಿಕ್ ನಾರ್ತ್ ಅಂತೇಳಿ. ಈ ಕಾಯ್ದೆ ಜೂನ್ 10, 1773ರಿಂದ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಭಾರತೀಯ ಸಂವಿಧಾನದ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ವ ಎನಿಸಲು 3 ಕಾರಣಗಳಿದ್ದಾವೆ. ಅಂತಹ ಕಾರಣಗಳನ್ನ ನಾವು ನೋಡಿದಾಗ, ಮೊದಲನೇದಾಗಿ ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಜಾರಿಗೆ ತಂದ ಮೊದಲ ಕಾಯ್ದೆ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಆಗಲಿ, ರೀತಿ ರಿವಾಜುಗಳಾಗಲಿ ಯಾವುದೂ ಇರುವುದಿಲ್ಲ. ಈ ಮೊದಲು 1773ಕ್ಕಿಂತ ಮೊದಲು ವಾರ್ಷಿಕವಾಗಿ ಕಂಪನಿ ನೀಡುವಂಥ ಹಣವನ್ನು ತೆಗೆದುಕೊಂಡು ಕಂಪನಿಯ ಮೇಲೆ ಯಾವುದೇ ರೀತಿಯ ನಿಯಂತ್ರಣಗಳನ್ನು ಏರಿರುವುದಿಲ್ಲ ಬ್ರಿಟನ್ ಸರ್ಕಾರ. ಅದಕ್ಕೋಸ್ಕರ ಏನು ಮಾಡುತ್ತೆ, 1773ರಿಂದ ಬ್ರಿಟನ್ ಸರ್ಕಾರ ಏನು ಮಾಡುತ್ತೆ, ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರವನ್ನು ನಿಯಂತ್ರಿಸಲು ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರುತ್ತೆ. ಇದು 1773 ಜೂನ್ 10ರಿಂದ ಅಧಿಕೃತವಾಗಿ ಜಾರಿಗೆ ಬಂದಿರುತ್ತೆ. ಎರಡನೇ ಅಂಶ, ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ವಹಿಸಿತು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಮೊದಲು ವಾಣಿಜ್ಯಾತ್ಮಕ ಚಟುವಟಿಕೆಗಳನ್ನ ಮಾತ್ರ ನಿರ್ವಹಿಸ್ತಿತ್ತು, ಅಂದರೆ ವ್ಯಾಪಾರ ಮಾಡುವುದು ಅದರ ಮೂಲ ಉದ್ದೇಶ. ಅದರ ಜೊತೆಗೆ ಕಂಪನಿ ಬೆಳೆದ ರೀತಿಯನ್ನು ಗಮನಿಸಿದ ಬ್ರಿಟನ್ ಸರ್ಕಾರ ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ಮಾಡಲು ಕೂಡ ಕಂಪನಿಗೆ ಪರವಾನಗಿ ನೀಡಿತು. ಇನ್ನು ಮೂರನೇ ಅಂಶ, ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಅಡಿಪಾಯ ಹಾಕಲಾಯಿತು. ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ನ ಅವರು ಅಧಿಕೃತವಾಗಿ ಜಾರಿಗೆ ತರ್ತಾರೆ. ಯಾವ ರೀತಿ? ಈಗ ನಾವು ಕೇಂದ್ರ ಸರ್ಕಾರವನ್ನು ಗಮನಿಸಿದಾಗ ಹಲವು ರಾಜ್ಯಗಳ ಒಕ್ಕೂಟ ನಮ್ಮ ಭಾರತ. ಈ ಭಾರತಕ್ಕೆ ಒಂದು ಸರ್ಕಾರ ಇರುತ್ತೆ, ಅದು ಕೇಂದ್ರ ಸರ್ಕಾರ. ಅದು ದೆಹಲಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ವಿವಿಧ ರಾಜ್ಯಗಳಲ್ಲಿ ಆ ರಾಜ್ಯಗಳಿಗೆ ಅನುಕೂಲ ಆಗುವಂಥ ಪ್ರದೇಶನ ರಾಜಧಾನಿಯಾಗಿ ಮಾಡಿಕೊಂಡು ನಾವು ಹೇಗೆ ಈಗ ಆಡಳಿತವನ್ನು ಮಾಡ್ತಿದ್ದಾರೆ, ಅದೇ ರೀತಿ ಕಂಪನಿಯ ನಿಯಂತ್ರಣದಲ್ಲಿದ್ದಂಥ ಪ್ರದೇಶಗಳು, ಅಂದರೆ ನಾವು ಗಮನಿಸಿದಾಗ ಬಂಗಾಳ, ಬಾಂಬೆ, ಮದ್ರಾಸ್, ಇವು 3 ಕಂಪನಿಯ ಆಧಿಪತ್ಯಕ್ಕೆ ಒಳಪಟ್ಟಂಥ ಮೊದಲ 3 ಪ್ರದೇಶಗಳು. ಇವು 1773ರ ಸಂದರ್ಭದಲ್ಲಿ ಇವುಗಳನ್ನು ಒಂದು ನಿರ್ದಿಷ್ಟ ಕೇಂದ್ರದಲ್ಲಿ, ಅಂದರೆ ಬಂಗಾಳದಲ್ಲಿ ತಮ್ಮ ಕೇಂದ್ರ ಸ್ಥಾನವನ್ನು ಇಟ್ಕೊಂಡು
ನಿಯಂತ್ರಿಸುವಂತಹ ವ್ಯವಸ್ಥೆಗೆ ಅಡಿಪಾಯ ಹಾಕ್ತಾರೆ. ಬಂಗಾಳದಲ್ಲಿ ಒಂದು ಈಗ ಹೆಂಗೆ ದೆಹಲಿಯನ್ನು ನಾವು ರಾಜಧಾನಿಯಾಗಿ ಮಾಡ್ಕೊಂಡಿದ್ದೀವಿ, ಹಂಗೆ ಬಂಗಾಳವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು, ಅಂದರೆ ಕೋಲ್ಕತ್ತಾದಲ್ಲಿ ಕೇಂದ್ರೀಕೃತ ಆಡಳಿತದ ಕೇಂದ್ರವನ್ನು ಮಾಡಿಕೊಂಡು ತಮ್ಮ ಆಡಳಿತಾತ್ಮಕ ವ್ಯವಹಾರ, ವಾಣಿಜ್ಯ, ರಾಜಕೀಯ ಚಟುವಟಿಕೆಗಳನ್ನು ವಿಸ್ತರಿಸಲು ಈ ಕಾಯ್ದೆ ಅವಕಾಶ ಮಾಡಿಕೊಡುತ್ತೆ. ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರವನ್ನು ನಿಯಂತ್ರಿಸಲು ಫಾಸ್ಟ್ ಆ್ಯಕ್ಟ್ ಇದು. ಆಮೇಲೆ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ನ ಕೊಡುತ್ತೆ ಈಸ್ಟ್ ಇಂಡಿಯಾ ಕಂಪನಿಗೆ. ಆಮೇಲೆ ಇದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ಗೆ ಅಡಿಪಾಯ ಆಗುತ್ತೆ, ಅಂದರೆ ಬುನಾದಿ ಆಗುತ್ತೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆ್ಯಕ್ಟ್ ಆಗ್ತದೆ. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಮುಖ ಲಕ್ಷಣಗಳನ್ನು ನಾವು ಈ ಕೆಳಗಿನಂತೆ ನೋಡಬಹುದು. ಈ ಕಾಯ್ದೆಯ ಲಕ್ಷಣಗಳನ್ನು ನೋಡುವುದಾದರೆ, ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಅಂದರೆ ರೀಡೆಸಿಗ್ನೇಟೆಡ್ ಆ್ಯಸ್ ಗವರ್ನರ್ ಜನರಲ್ ಆಫ್ ಬಂಗಾಳ್. ವಾರನ್ ಹೆಸ್ಟಿಂಗ್ಸ್ ಅಂತ ಮೊದಲನೇ ಬಂಗಾಳದ ಗವರ್ನರ್ ಜನರಲ್. ಈ ಗವರ್ನರ್ ಜನರಲ್ಗೆ 4 ಜನರಿರುವ ಕಾರ್ಯಕಾರಿ ಮಂಡಳಿಯನ್ನು ಅವನ ಸಲಹೆಗಾಗಿ ರಚನೆ ಮಾಡ್ತಾರೆ. ಅಂದರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತೇಳಿ 4 ಜನರಿರ್ತಾರೆ ಸದಸ್ಯರು. ಯಾರಿಗೆ ಗವರ್ನರ್ ಜನರಲ್ನ ಸಹಾಯಕ್ಕಾಗಿ 4 ಜನರಿರುವ ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡ್ತಾರೆ. ಇದು ಮೊದಲ ಲಕ್ಷಣ, ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಮೊದಲ ಲಕ್ಷಣ. ಈ ಕಾಯ್ದೆ ಮೂಲಕ ಮೊದಲೇನು ಸ್ವತಂತ್ರವಾಗಿದ್ದಂಥ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ ಜನರಲ್ನಿಗೆ ಅಧೀನ ಮಾಡ್ತಾರೆ. ಅಂದರೆ ಅವನ ಅಂಡರ್ ಬರ್ತಾರೆ ಇವರಿಬ್ಬರು. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯದ ಗವರ್ನರ್ಗಳು ಬಂಗಾಳದ ಗವರ್ನರ್ ಜನರಲ್ನ ಅಧೀನಕ್ಕೆ ಬರ್ತಾರೆ. ಅಂದರೆ ಈ ಮೂಲಕ ಕೇಂದ್ರೀಕೃತ ಆಡಳಿತವನ್ನು ಆರಂಭಿಸ್ತಾರೆ. ಅಂದರೆ ಇವರಿಬ್ಬರು ಕೂಡ ಬಂಗಾಳದ ಗವರ್ನರ್ ಜನರಲ್ನ ಅಧೀನದಲ್ಲಿರುವಂತಹ ಗವರ್ನರ್ಗಳಾಗಿರ್ತಾರೆ. ಮತ್ತು ಈ ಕಾಯ್ದೆಯ ಮತ್ತೊಂದು ಲಕ್ಷಣ ಏನಂದರೆ, ಕಂಪನಿಯ ನೌಕರರು, ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಯಾವುದೇ ರೀತಿಯ ಖಾಸಗಿ ವ್ಯವಹಾರ ಮಾಡುವುದಾಗಲಿ, ಸ್ಥಳೀಯರಿಂದ ಉಡುಗೊರೆಯನ್ನು ತೆಗೆದುಕೊಳ್ಳುವುದಾಗಿರಲಿ ಅಥವಾ ಲಂಚವನ್ನು ಸ್ವೀಕರಿಸುವುದಾಗಲಿ ಯಾವುದು ಮಾಡುವ ಆಗಿರಲಿಲ್ಲ. ಅದನ್ನು ನಿರ್ಬಂಧಿಸ್ತಾರೆ ಈ ಆ್ಯಕ್ಟ್ನ ಮುಖಾಂತರ. ಅಂದರೆ ಅವರು ಪ್ರೈವೇಟಾಗಿ ಯಾವುದು ವ್ಯವಹಾರ ಮಾಡೋಂಗಿಲ್ಲ. ಏನೇ ವ್ಯವಹಾರ ಮಾಡಿದರೂ ಅದು ಕಂಪನಿಯ ಮೂಲಕನೇ ಮಾಡಬೇಕು. ಮತ್ತು ಸ್ಥಳೀಯರಿಂದ ಯಾವುದೇ ರೀತಿ ಉಡುಗೊರೆ ತೆಗೆದುಕೊಳ್ಳಂಗಿಲ್ಲ, ಏನೇ ಗಿಫ್ಟ್ಸ್ನ ತೆಗೆದುಕೊಳ್ಳುವ ಆಗಿಲ್ಲ, ಮತ್ತು ಲಂಚವನ್ನು ತೆಗೆದುಕೊಳ್ಳಂಗಿಲ್ಲ. ಹೀಗೆ ಆ ಕಂಪನಿ ನೌಕರರ ಮೇಲೆ ಈ ಕಾಯ್ದೆಯ ಮೂಲಕ ಕೆಲವೊಂದು ನಿರ್ಬಂಧಗಳನ್ನ ವಿಧಿಸ್ತಾರೆ. ಈ ಕಾಯ್ದೆಯ ಮೂಲಕ ಏನು ಸ್ಥಾಪನೆ ಆಗುತ್ತೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನು ಸ್ಥಾಪನೆ ಆಗುತ್ತೆ, ಕಾರ್ಯನಿರ್ವಾಹಕ ಮಂಡಳಿ ಏನು ಸ್ಥಾಪನೆ ಆಗುತ್ತಾ, ಈ ಎಕ್ಸಿಕ್ಯೂಟಿವ್ ಕೌನ್ಸಿಲಿಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತೇಳಿ ಕರಿತಿದ್ರು. ಈ ನಿರ್ದೇಶಕ ಮಂಡಳಿ ಏನಿದ್ದಾರೆ ಇವರ ಕಾಲಾವಧಿಯನ್ನು 4 ವರ್ಷಕ್ಕೆ ಸೀಮಿತಗೊಳಿಸ್ತಿತ್ತು. ಅಂದರೆ ಈ ನಿರ್ದೇಶಕರ ಒಂದು ಟೆನ್ಯೂರ್, ಒಂದು ಕಾಲಾವಧಿ 4 ವರ್ಷ ಇತ್ತು. ಅಂದರೆ ಗವರ್ನರ್ ಜನರಲ್ಗೆ ಸಲಹೆ ನೀಡೋದಕ್ಕೋಸ್ಕರ, ಅವನ ಆಡಳಿತದಲ್ಲಿ ಸಲಹೆ ನೀಡೋದಕ್ಕೋಸ್ಕರ ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಕಾರ್ಯನಿರ್ವಾಹಕ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ 4 ಜನ ಸದಸ್ಯರಿದ್ದರು. ಅದನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತೇಳಿ ಕೂಡ ಕರಿತಿದ್ರು. ಅಂದರೆ ಅಲ್ಲಿಯ ಸದಸ್ಯರ ಕಾಲಾವಧಿ 4 ವರ್ಷ ಇತ್ತು. ಇದರ ಅತ್ಯಂತ ಪ್ರಮುಖ ಲಕ್ಷಣ ಇನ್ನೊಂದೇನೆಂದರೆ, ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮಾಡ್ತಾರೆ ಈ ಕಾಯ್ದೆ ಮೂಲಕ. ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಮೂಲಕ ಭಾರತದಲ್ಲೇ ಅತ್ಯಂತ ಪ್ರಮುಖವಾದ ಘಟನೆ ಅಂದರೆ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸುವಂಥದ್ದು. ಅಂದರೆ ಇದು ದೇಶದಲ್ಲೇ ಮೊದಲ ಬಾರಿಗೆ. ಈ ನ್ಯಾಯಾಲಯದಲ್ಲಿ 4 ಜನ ನ್ಯಾಯಾಧೀಶರು, ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್, ಅಂದರೆ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತೆ 4 ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಿದ್ರು. ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ 3 ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಿದ್ರು. ಸರ್ ಎಲಿಜಾ ಇಂಪೆ ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶ. ಭಾರತದಲ್ಲೇ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂದರೆ ನಾವು ಸರ್ ಎಲಿಜಾ ಇಂಪೆ ಅಂತೇಳಿ ಹೇಳ್ಬೇಕಾಗುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ಕೋಲ್ಕತ್ತಾದಲ್ಲಿ ಅದರ ಫಸ್ಟ್ ಚೀಫ್ ಜಸ್ಟಿಸ್ ಸರ್ ಎಲಿಜಾ ಇಂಪೆ. ಇನ್ನೇನು ಮಾಡುತ್ತೆ, ಬ್ರಿಟನ್ ಸರ್ಕಾರ ಕಂಪನಿಯ ಕಂದಾಯ, ನಾಗರಿಕ ಮತ್ತು ಸೇನಾ ವ್ಯವಹಾರಗಳನ್ನು ವರದಿ ಮಾಡಲು ಕಂಪನಿಯ ಆಡಳಿತಾಂಗವಾದಂಥ ನಿರ್ದೇಶಕ ಮಂಡಳಿ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಸೂಚನೆ ಕೊಡುತ್ತೆ. ಅಂದರೆ ಅಲ್ಲಿಯ ಆದಾಯದ ವಿವರವನ್ನು ಮತ್ತು ಸೇನಾ ವ್ಯವಹಾರಗಳನ್ನು ಬ್ರಿಟನ್ ಸರ್ಕಾರಕ್ಕೆ ವರದಿ ಮಾಡ್ಬೇಕಂತೇಳಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಸೂಚನೆ ಮಾಡುತ್ತೆ. ಇಷ್ಟು ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಮುಖ ಲಕ್ಷಣ. ಅಂದರೆ ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ
ರೀಡೆಸಿಗ್ನೇಷನ್ ಮಾಡ್ತಾರೆ. ವಾರನ್ ಹೆಸ್ಟಿಂಗ್ಸ್ ಮೊದಲ ಬಂಗಾಳದ ಗವರ್ನರ್ ಜನರಲ್. ಇನ್ನು ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ಗಳು ಏನಾಗ್ತಾರೆ, ಗವರ್ನರ್ ಜನರಲ್, ಬಂಗಾಳದ ಗವರ್ನರ್ ಜನರಲ್ನ ಅಧೀನಕ್ಕೆ ಬರ್ತಾರೆ. ಮತ್ತು ಕಂಪನಿ ನೌಕರರು ಯಾವುದೇ ರೀತಿ ಖಾಸಗಿ ವ್ಯವಹಾರ ಮಾಡೋದಾಗಿರಲಿ, ಸ್ಥಳೀಯರಿಂದ ಉಡುಗೊರೆ ಸ್ವೀಕರಿಸೋದಾಗಿರಲಿ, ಲಂಚವನ್ನು ತೆಗೆದುಕೊಳ್ಳೋದಾಗಿರಲಿ ಯಾವುದು ಮಾಡುವ ಆಗಿರಲಿಲ್ಲ. ಮತ್ತು ಬೋರ್ಡ್ ಸದಸ್ಯರು ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಸದಸ್ಯರ ಕಾಲಾವಧಿ 4 ವರ್ಷ ಇತ್ತು. ಇದ್ರ ಪ್ರಕಾರ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ ಕೋಲ್ಕತ್ತಾದಲ್ಲಿ. ಸರ್ ಎಲಿಜಾ ಇಂಪೆ ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರು. ಇಷ್ಟು ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಮುಖ ಲಕ್ಷಣಗಳು. ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಎರಡನೇ ಮುಖ್ಯ ಕಾಯ್ದೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784ರಲ್ಲಿ ಜಾರಿಗೆ ಬಂದಂಥ ಕಾಯ್ದೆ. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತಂದ ಕಾಯ್ದೆ ಪಿಟ್ಸ್ ಇಂಡಿಯಾ ಆ್ಯಕ್ಟು. ಇದನ್ನು ಆಗಸ್ಟ್ 13, 1784ರಲ್ಲಿ ಜಾರಿಗೆ ತರ್ತಾರೆ. ಆವಾಗ ಬ್ರಿಟನ್ನಲ್ಲಿದ್ದಂಥ ಪ್ರಧಾನಿ ವಿಲಿಯಂ ಪಿಟ್ ಎನ್ನುವಂಥವ್ರು. ಇವರು ಇಂಗ್ಲೆಂಡ್ನ ಪ್ರಧಾನಿಯಾದಾಗ ಅವರ ವಯಸ್ಸು 24 ವರ್ಷ. ಅಂದರೆ 24 ವರ್ಷದಲ್ಲೇ ಇಂಗ್ಲೆಂಡ್ನಂತಹ ಅತ್ಯಂತ ಪ್ರಭುತ್ವದ ಪ್ರಧಾನಿಯಾದಂಥವರು ಅತ್ಯಂತ ಹೆಚ್ಚು ಜನಾನುರಾಗಿ ಕಾರ್ಯನಿರ್ವಹಿಸಿದಂಥವ್ರು ವಿಲಿಯಂ ಪಿಟ್. ಇವರು ಏನು ಮಾಡ್ತಾರೆ, ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಈ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 2 ಕಾರಣಗಳಿಗಾಗಿ ಅತ್ಯಂತ ಮಹತ್ವ ಎನಿಸ್ತದೆ. ಅಂತ 2 ಕಾರಣಗಳೇನೆಂದರೆ, ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಭೂಪ್ರದೇಶಗಳನ್ನು, ಅಂದರೆ ಕಂಪನಿ ತನ್ನ ಅಧೀನಕ್ಕೆ ಪಡೆದುಕೊಂಡಂಥ ಪ್ರದೇಶಗಳನ್ನು ಬ್ರಿಟನ್ ಸರ್ಕಾರ ಏನು ಮಾಡ್ತೈತಿ, ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟ ಪ್ರದೇಶ ಅಂತೇಳಿ ಗುರುತಿಸ್ತೈತಿ. ಅಂದರೆ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ, ಅಂದರೆ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಂಥ ಪ್ರದೇಶ ಅಂತೇಳಿ ಐಡೆಂಟಿಫೈ ಮಾಡ್ತೈತಿ. ಯಾವುದನ್ನು, ಈಸ್ಟ್ ಇಂಡಿಯಾ ಕಂಪನಿ ತನ್ನ ಸುಪರ್ದಿಗೆ ತೆಗೆದುಕೊಂಡಂಥ ಎಲ್ಲ ಭೂಪ್ರದೇಶಗಳನ್ನ. ಈ ಕಾರಣಗಳಿಗಾಗಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅತ್ಯಂತ ಮಹತ್ವ ಆಗ್ತದೆ. ಇನ್ನೊಂದು ರೀಸನ್ ಏನಂದರೆ, ಭಾರತದಲ್ಲಿ ಕಂಪನಿಯ ವಿದ್ಯಮಾನಗಳು ಮತ್ತು ಅದರ ಆಡಳಿತದ ಮೇಲೆ, ಅಂದರೆ ಕಂಪನಿ ಏನು ಮಾಡುತ್ತೆ ಎಲ್ಲ ರೀತಿಯ ವಿದ್ಯಮಾನಗಳಿಗೆ ಮತ್ತು ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರದ ಪರಮೋಚ್ಚ ನಿಯಂತ್ರಣ ಇಲ್ಲಿಂದ ಆರಂಭ ಆಗ್ತದೆ. ಅಂದರೆ ಎಲ್ಲ ರೀತಿಯ ಸರ್ವೋಚ್ಚ ನಿಯಂತ್ರಣ ಬ್ರಿಟನ್ ಸರ್ಕಾರಕ್ಕೆ ಬರುತ್ತಾ ಪಿಟ್ಸ್ ಇಂಡಿಯಾ ಆ್ಯಕ್ಟಿಂದ. ಹಂಗಾಗಿ ಈ 2 ರೀಸನ್ನಿಂದಾಗಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅತ್ಯಂತ ಮಹತ್ವ ಎನಿಸ್ತದೆ. ಈ ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ಪ್ರಮುಖ ಲಕ್ಷಣಗಳನ್ನ ನಾವು ನೋಡಿದರೆ, ಈ ಕಾಯ್ದೆ ಏನು ಮಾಡುತ್ತೆ, ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಡಿವೈಡ್ ಮಾಡ್ತದೆ, ಬೇರ್ಪಡಿಸ್ತದೆ. ಅಂದರೆ ಕಂಪನಿ ಏನು ಮೊದಲು ತನ್ನ ಮೂಲ ಧ್ಯೇಯ ವಾಣಿಜ್ಯ ಅಂದರೆ ವ್ಯಾಪಾರ ಮಾಡುವಂಥದ್ದು, ತದನಂತರ ಸ್ಟಾರ್ಟ್ ಮಾಡ್ಕೊಂಡಿದ್ದು ರಾಜಕೀಯ, ಈ 2 ಕಾರ್ಯಗಳನ್ನು ಬೇರ್ಪಡಿಸ್ತದೆ. ಈ ವಾಣಿಜ್ಯ ವ್ಯವಹಾರಗಳನ್ನು ನೋಡಿಕೊಳ್ಳಲು ಕೋರ್ಟ್ ಆಫ್ ಡೈರೆಕ್ಟರ್ಸನ್ನು, ಅಂದರೆ ಅವು ಕಂಪನಿಯ ಪ್ರತಿನಿಧಿಗಳು. ರಾಜಕೀಯ ವ್ಯವಹಾರಗಳನ್ನು ನೋಡಿಕೊಳ್ಳಲು ಬೋರ್ಡ್ ಆಫ್ ಕಂಟ್ರೋಲನ್ನು, ಅಂದರೆ ಇದು ಬ್ರಿಟನ್ ಸರ್ಕಾರವನ್ನು ಪ್ರತಿನಿಧಿಸುವಂಥದ್ದು. ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸನ್ನು ಕಂಪನಿ ಪ್ರತಿನಿಧಿಸಿದರೆ, ಬೋರ್ಡ್ ಆಫ್ ಕಂಟ್ರೋಲನ್ನು ಬ್ರಿಟನ್ ಸರ್ಕಾರ ಪ್ರತಿನಿಧಿಸ್ತದೆ. ಈ ಬೋರ್ಡ್ ಆಫ್ ಕಂಟ್ರೋಲ್ನಲ್ಲಿ 6 ಜನ ಸದಸ್ಯರಿರ್ತಾರೆ. ಈ ಮೂಲಕ, ಅಂದರೆ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಬೇರ್ಪಡಿಸುವುದರ ಮೂಲಕ ಅವುಗಳ ಉಸ್ತುವಾರಿ ಕೂಡ ಬೇರೆ ಬೇರೆಯವ್ರು ನೋಡ್ಕೊಳ್ತಾರೆ. ವಾಣಿಜ್ಯ ಚಟುವಟಿಕೆಗಳ ಉಸ್ತುವಾರಿಯನ್ನು ಕಂಪನಿ ವಹಿಸ್ಕೊಂಡ್ರೆ, ರಾಜಕೀಯ ಕಾರ್ಯಗಳ ಉಸ್ತುವಾರಿಯನ್ನು ಬೋರ್ಡ್ ಆಫ್ ಕಂಟ್ರೋಲ್ ವಹಿಸ್ಕೊಳ್ತದೆ, ಅಂದರೆ ಬ್ರಿಟಿಷ್ ಸರ್ಕಾರ ವಹಿಸ್ಕೊಳ್ತದೆ. ಇಲ್ಲಿ ಈ 2 ರೀತಿಯ ರಾಜಕೀಯ ವಿಧಾನದಿಂದ ದ್ವಿಸರ್ಕಾರ ಪದ್ಧತಿಯನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡ್ದಂಗೆ ಆಗ್ತದೆ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ಮೂಲಕ ದ್ವಿಸರ್ಕಾರ ಪದ್ಧತಿಯನ್ನು ಮೊದಲ ಬಾರಿಗೆ ಸ್ಥಾಪಿಸಲಾಗ್ತದೆ. ಹೀಗೆ ಅಂದರೆ ವಾಣಿಜ್ಯ ಚಟುವಟಿಕೆಗಳನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡಿಕೊಂಡ್ರೆ, ರಾಜಕೀಯ ಕಾರ್ಯಗಳನ್ನು ಬೋರ್ಡ್ ಆಫ್ ಕಂಟ್ರೋಲ್ ನೋಡ್ಕೊಳ್ತೈತಿ. ಈ ಮೂಲಕ ಸರ್ಕಾರ ಅಂದರೆ ದ್ವಿಮುಖ ಸರ್ಕಾರವನ್ನು ಮೊದಲ ಬಾರಿಗೆ ಸ್ಥಾಪಿಸಿದೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಮೂಲಕ. ಇನ್ನು ಭಾರತದಲ್ಲಿ ಬ್ರಿಟಿಷರ ಅಧೀನಕ್ಕೊಳಗಾದ ಪ್ರದೇಶದಲ್ಲಿ ಕಂಪನಿಯ ವಾಣಿಜ್ಯ, ಕಂದಾಯ ಮತ್ತು ಮಿಲಿಟರಿ ವ್ಯವಹಾರಗಳನ್ನು ಬೋರ್ಡ್ ಆಫ್ ಕಂಟ್ರೋಲ್ ಮೇಲ್ವಿಚಾರಣೆ ಮಾಡುತ್ತೆ ಮತ್ತು ನಿಯಂತ್ರಣ ಮಾಡುತ್ತೆ. ಒಂದು ನಾವಿಲ್ಲಿ ಗಮನಿಸಬೇಕು, ವಾಣಿಜ್ಯ ವ್ಯವಹಾರಗಳನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೊಳ್ಳುತ್ತಿದೆ, ಅಂದರೆ ಕಂಪನಿಯ ಪ್ರತಿನಿಧಿಗಳು ನೋಡ್ಕೊಂಡ್ರೂ ಕೂಡ ಅದರ ಮೇಲುಸ್ತುವಾರಿಯನ್ನು ಬೋರ್ಡ್ ಆಫ್ ಕಂಟ್ರೋಲ್ ಮಾಡುತ್ತೆ. ಅಂದರೆ ಬ್ರಿಟನ್ ಸರ್ಕಾರ ಅದರ ಮೇಲುಸ್ತುವಾರಿ ಮಾಡುತ್ತೆ ಮತ್ತು ನಿಯಂತ್ರಣ ಕೂಡ ಮಾಡುತ್ತೆ. ಈ ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ಮತ್ತೊಂದು ಲಕ್ಷಣ
ಬೋರ್ಡ್ ಆಫ್ ಕಂಟ್ರೋಲ್ನ ಆದೇಶವನ್ನ ಭಾರತಕ್ಕೆ ವರ್ಗಾಯಿಸುವ ಜವಾಬ್ದಾರಿಯನ್ನ 3 ಜನರ ಒಂದು ರಹಸ್ಯ ಸಮಿತಿಗೆ ವಹಿಸಲಾಗ್ತದೆ. ಅಂದ್ರೆ ಭಾರತದಲ್ಲಿ ಏನ್ ನಿಭಾಯಿಸಬೇಕಾಗಿರುತ್ತೆ ಅವುಗಳನ್ನ ಭಾರತದಲ್ಲೇ ಏನು ಆಡಳಿತಾತ್ಮಕ ಘಟಕ ಏನಿರುತ್ತೋ ಅವುಗಳಿಗೆ ತಿಳಿಸುವ ಸಲುವಾಗಿ ಒಂದು 3 ಜನರ ಸಮಿತಿಯನ್ನ ರಚನೆ ಮಾಡ್ತಾರೆ. ಅದು ರಹಸ್ಯ ಸಮಿತಿ ಆಗಿರುತ್ತೆ. ಅದನ್ನ ಪಿಟ್ಸ್ ಇಂಡಿಯಾ ಆಕ್ಟ್ ಮೂಲಕ ಒಂದು ರಹಸ್ಯ ಸಮಿತಿಗೆ ಬೋರ್ಡ್ ಆಫ್ ಕಂಟ್ರೋಲ್ನ ಆದೇಶವನ್ನ ಭಾರತಕ್ಕೆ ವರ್ಗಾಯಿಸುವ ಜವಾಬ್ದಾರಿ ನೀಡಲಾಗುತ್ತೆ. ಮತ್ತು ಗವರ್ನರ್ ಜನರಲ್ನ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನ 4ರಿಂದ 3ಕ್ಕೆ ಇಳಿಸಲಾಗುತ್ತದೆ. ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದಾಗ ಈ ಗವರ್ನರ್ ಜನರಲ್ ಮಂಡಳಿ ಅಂದ್ರೆ ಕಾರ್ಯನಿರ್ವಾಹಕ ಮಂಡಳಿ ಏನಿರುತ್ತೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಿರುತ್ತೆ, ಅದರ ಸದಸ್ಯರ ಸಂಖ್ಯೆ 4 ಇರುತ್ತೆ. ಆ 4 ಜನರ ಸದಸ್ಯರ ಸಂಖ್ಯೆಯನ್ನ 3ಕ್ಕೆ ಇಳಿಸಲಾಗ್ತದೆ. ಮತ್ತು ಕಂದಾಯ, ಯುದ್ಧ, ರಾಯಭಾರತ್ವ ಅಂದರೆ ರೆವಿನ್ಯೂ, ವಾರ್ ಅಂಡ್ ಡಿಪ್ಲೊಮೆಸಿಗೆ ಸಂಬಂಧಪಟ್ಟಂತ ವಿಷಯಗಳಿಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಬಂಗಾಳದ ಗವರ್ನರ್ ಜನರಲ್ಗೆ ನೀಡಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಅವನಿಗೆ ಅಧೀನಗೊಳಿಸಲಾಗ್ತದೆ. ಅಂದರೆ ಭಾರತದಲ್ಲಿ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಂತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಆದಾಯ, ಕಂದಾಯ ಮತ್ತು ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಯುದ್ಧ ನೀತಿ ಮತ್ತು ರಾಯಭಾರತ್ವಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಬಂಗಾಳದ ಗವರ್ನರ್ ಜನರಲ್ಗೆ ನೀಡುತ್ತಾರೆ. ಆ ಗವರ್ನರ್ ಜನರಲ್ ತೆಗೆದುಕೊಂಡಂತ ನಿರ್ಧಾರಕ್ಕೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಅಧೀನವಾಗಿರಬೇಕು, ಅದನ್ನು ಗೌರವಿಸುವಂತಿರಬೇಕು. ಈ ಪಿಟ್ಸ್ ಇಂಡಿಯಾ ಆಕ್ಟ್ನ ಮೂಲ ಲಕ್ಷಣ ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ನ ಆದೇಶವನ್ನು ಭಾರತಕ್ಕೆ ವರ್ಗಾಯಿಸುವ ಜವಾಬ್ದಾರಿಯನ್ನ 3 ಜನರ ಒಂದು ರಹಸ್ಯ ಸಮಿತಿ ಕೊಡ್ತಾರೆ. ಗವರ್ನರ್ ಜನರಲ್ನ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನ 4ರಿಂದ 3ಕ್ಕೆ ಇಳಿಸ್ತಾರೆ. ಕಂದಾಯ, ಯುದ್ಧ, ರಾಯಭಾರತ್ವಕ್ಕೆ ಸಂಬಂಧಿಸಿದಂಥ ವಿಷಯಗಳಿಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಬಂಗಾಳದ ಗವರ್ನರ್ ಜನರಲ್ ನೀಡ್ತಾರೆ. ಅವನಿಗೆ ಅಧೀನರನ್ನಾಗಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಅವನ ಅಧೀನಕ್ಕೆ ಒಳಪಡಿಸ್ತಾರೆ. ಈ ಕಾಯ್ದೆ ವಿಫಲವಾಗುತ್ತೆ. ಈ ವಿಫಲತೆಗೆ ಕಾರಣ ಏನಂದ್ರೆ ಸರ್ಕಾರದ ನಿಯಂತ್ರಣ ಮತ್ತು ಕಂಪನಿಯ ಅಧಿಕಾರದ ಹಂಚಿಕೆಯ ನಡುವೆ ಸ್ಪಷ್ಟತೆ ಇರಲಿಲ್ಲ. ಅಂದರೆ ಇಲ್ಲಿ 2 ನೋಡ್ತೀವಿ ನಾವು, ಒಂದು ಬೋರ್ಡ್ ಆಫ್ ಕಂಟ್ರೋಲ್, ಕೋರ್ಟ್ ಆಫ್ ಡೈರೆಕ್ಟರ್ಸ್. ಅಂದರೆ ಕಂಪನಿ ಪ್ರತಿನಿಧಿಗಳು ಒಂದು ಕಡೆ ಆದರೆ ಬ್ರಿಟನ್ ಸರ್ಕಾರ ಒಂದು ಕಡೆ. ಇವುಗಳ ನಡುವೆ ಅಧಿಕಾರದ ಹಂಚಿಕೆ ಏನಾಗಿರುತ್ತೆ ಸ್ಪಷ್ಟವಾಗಿರಲಿಲ್ಲ. ಮತ್ತು ಇವನ್ನ ತೀರಾ ವೈಯಕ್ತಿಕವಾಗಿ ತೆಗೆದುಕೊಳ್ತಿದ್ರಂತ ಆಗಿನ ಆಡಳಿತಾತ್ಮಕ ವ್ಯಕ್ತಿಗಳೇನಿದ್ದಾರೆ, ಆಡಳಿತವನ್ನು ನಿಭಾಯಿಸುವಂಥ ವ್ಯಕ್ತಿಗಳೇನಿದ್ದಾರೆ ಅದನ್ನು ತೀರಾ ವೈಯಕ್ತಿಕವಾಗಿ ತೆಗೆದುಕೊಳ್ತಿದ್ರು ಎಂಬುದು ಈ ಕಾಯ್ದೆ ವಿಫಲತೆಗೆ ಒಂದು ಕಾರಣ. ಇನ್ನು ಬಂಗಾಳದ ಗವರ್ನರ್ ಜನರಲ್ನು ಕಂಪನಿಗೆ ಮತ್ತು ಸರ್ಕಾರಕ್ಕೆ ಏಕಕಾಲಕ್ಕೆ ಸಮರ್ಪಕವಾಗಿ ಸೇವೆ ಸಲ್ಲಿಸುವುದು ಮತ್ತು ಇಬ್ಬರಿಗೂ ಪ್ರಿಯ ಎನಿಸುವಂಥ ಅಂದರೆ ಇಬ್ಬರಿಗೂ ಇಷ್ಟವಾಗುವಂಥ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟವಾಗಿತ್ತು. ಅಂದರೆ ಕಂಪನಿಯ ಪ್ರತಿನಿಧಿಗಳು ಒಂದು ಸೈಡ್ ಆದರೆ ಬ್ರಿಟನ್ ಸರ್ಕಾರ ಒಂದು ಸೈಡ್ ಆಗಿತ್ತು. ಅವರಿಬ್ಬರಿಗೂ ಇಷ್ಟ ಆಗುವಂತಹ, ಇಬ್ಬರಿಗೂ ಸಮರ್ಪಕ ಎನಿಸುವಂತಹ ಸೇವೆ ನೀಡುವುದು ಬಂಗಾಳದ ಗವರ್ನರ್ ಜನರಲ್ಗೆ ಅಸಾಧ್ಯ ಎನಿಸಿತ್ತು. ಹಾಗಾಗಿ ಪಿಟ್ಸ್ ಇಂಡಿಯಾ ಆಕ್ಟ್ ವಿಫಲತೆಯನ್ನು ಹೊಂದುತ್ತೆ. ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಬರುವ ಮತ್ತೊಂದು ಕಾಯ್ದೆ 1786ರ ಕಾಯ್ದೆ. ಇದು 2 ಕಾರಣಗಳಿಗೆ ಅತ್ಯಂತ ಮಹತ್ವ ಎನಿಸ್ತದೆ. ಇದರ ಮುಖ್ಯ ಲಕ್ಷಣ ಏನಂದ್ರೆ ಈ ಕಾಯ್ದೆ ಏನು ಮಾಡುತ್ತೆ, ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆಗಳ ಮುಖ್ಯಸ್ಥನನ್ನಾಗಿ ಮಾಡುತ್ತೆ. ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆ ಏನಿರುತ್ತಾ ಅದರ ಮುಖ್ಯಸ್ಥನನ್ನಾಗಿ ಕಮಾಂಡರ್ ಇನ್ ಚೀಫ್ ಅಂತೇಳಿ ಮಾಡುತ್ತೆ. ಇದು ಮುಖ್ಯ ಲಕ್ಷಣ, 1786 ಕಾಯ್ದೆಯ ಮುಖ್ಯ ಲಕ್ಷಣ. ಇನ್ನು ವಿಶೇಷ ಸಂದರ್ಭಗಳಲ್ಲಿ ಕಾರ್ಯನಿರ್ವಾಹಕ ಮಂಡಳಿ ಏನಿರುತ್ತೆ, ಗವರ್ನರ್ ಜನರಲ್ ಕಾರ್ಯನಿರ್ವಾಹಕ ಮಂಡಳಿ ಏನಿರುತ್ತೋ ಅವುಗಳ ನಿರ್ಧಾರವನ್ನು ತಿರಸ್ಕರಿಸಿ ತನ್ನದೇ ಆದ ವಿವೇಚನಾ ಅಧಿಕಾರವನ್ನು ಬಳಸುವ ಅಧಿಕಾರವನ್ನು 1786ರ ಕಾಯ್ದೆ ಗವರ್ನರ್ ಜನರಲ್ಗೆ ನೀಡುತ್ತದೆ. ಅಂದರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಸಮಿತಿಯ ನಿರ್ಧಾರಗಳನ್ನು ತಿರಸ್ಕರಿಸಿ ತನ್ನದೇ ಆದ ನಿರ್ಧಾರವನ್ನು ಬಳಸುವಂಥ ಅಧಿಕಾರವನ್ನು 1786ರ ಕಾಯ್ದೆ ನೀಡುತ್ತೆ. ಅಂದರೆ ಇದು 2 ಕಾರಣಗಳಿಗಾಗಿ, 2 ಲಕ್ಷಣಗಳಿಗಾಗಿ ಅತ್ಯಂತ ಮಹತ್ವ ಎನಿಸ್ತದೆ. ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆಗಳ ಮುಖ್ಯಸ್ಥನನ್ನಾಗಿ ಗವರ್ನರ್ ಜನರಲ್ ಆಫ್ ಬಂಗಾಳ್ ಅಂದರೆ ಬಂಗಾಳದ ಗವರ್ನರ್ ಜನರಲ್ ಅನ್ನ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆಗಳ ಮುಖ್ಯಸ್ಥನನ್ನಾಗಿ ಮಾಡ್ತದೆ. ಇನ್ನೊಂದು ಸಮಿತಿಯ ನಿರ್ಧಾರಗಳು ಅಂದರೆ ಕಾರ್ಯನಿರ್ವಾಹಕ ಮಂಡಳಿಯ ನಿರ್ಧಾರಗಳನ್ನು ತಿರಸ್ಕರಿಸಿ
ವಿವೇಚನಾಧಿಕಾರವನ್ನು ಬಳಸುವ ಅಧಿಕಾರವನ್ನು ಕೂಡ ನೀಡುತ್ತೆ. ಇನ್ನು ನಂತರದ ಕಾಯ್ದೆ ಚಾರ್ಟರ್ ಆಕ್ಟ್ 1793. ಈ 1793ರ ಚಾರ್ಟರ್ ಆಕ್ಟ್ನಲ್ಲಿನ ಪ್ರಮುಖ ಲಕ್ಷಣವನ್ನು ನಾವು ಗಮನಿಸುವುದಾದರೆ, ಭಾರತದಲ್ಲಿ ಕಂಪನಿಯು ಇನ್ನು 20 ವರ್ಷಗಳ ಕಾಲ ವ್ಯಾಪಾರದಲ್ಲಿ ಏಕಸ್ವಾಮ್ಯ ಪಡೆಯಿತು. ಅಂದರೆ ಕಂಪನಿ 20 ವರ್ಷಗಳ ಕಾಲ ವ್ಯಾಪಾರ ಮಾಡುವಂಥ ಅವಕಾಶವನ್ನ ಮತ್ತು ಪರವಾನಗಿಯನ್ನ ಬ್ರಿಟನ್ ಸರ್ಕಾರದಿಂದ ಪಡೆದುಕೊಳ್ತೈತಿ ಚಾರ್ಟರ್ ಆಕ್ಟ್ 1793ರ ಮೂಲಕ. ನೆಕ್ಸ್ಟ್, ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರು ಅಂದರೆ ಕಂಪನಿಯ ಪ್ರತಿನಿಧಿಗಳು, ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ಬ್ರಿಟನ್ ಸರ್ಕಾರದ ಪ್ರತಿನಿಧಿಗಳು ಏನಿರ್ತಾರೆ ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರು ಮತ್ತು ಕಂಪನಿಯ ಕಾರ್ಯಕಾರಿಣಿ ಸದಸ್ಯರಿಗೆ ಭಾರತದ ಖಜಾನೆಯಿಂದ ವೇತನ ಪಡೆಯಲು ಅವಕಾಶ ಇತ್ತು. ಅಂದರೆ ಭಾರತದಿಂದ ಬಂದಂಥ ಆದಾಯ ಏನಿರುತ್ತೋ ಅದು ಭಾರತದ ಖಜಾನೆಯಲ್ಲಿ ಇರುತ್ತೆ. ಆ ಖಜಾನೆಯಿಂದ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈ ಇಬ್ಬರೂ ಸದಸ್ಯರಿಗೆ ವೇತನ ಪಡೆಯುವ ಅವಕಾಶವನ್ನು ಈ ಕಾಯ್ದೆ ನೀಡುತ್ತೆ. ನೆಕ್ಸ್ಟು, ಬಂಗಾಳದ ಗವರ್ನರ್ ಜನರಲ್ನು ತನ್ನ ಸಹೋದ್ಯೋಗಿಗಳಾದ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ಗಳ ಮೇಲೆ ಹೆಚ್ಚಿನ ಅಧಿಕಾರ ಹೊಂದಿದನು. ಅಂದರೆ ಇವರು 3 ಸಹೋದ್ಯೋಗಿಗಳೇ ಇವರು ಗವರ್ನರ್ಗಳಾಗಿರ್ತಾರೆ. ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಆಡಳಿತ ಅಧಿಕಾರಿಗಳೇನಾಗಿರ್ತಾರೆ ಬರೀ ಗವರ್ನರ್ಗಳಾಗಿರ್ತಾರೆ. ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ರೀಡೆಸಿಗ್ನೇಷನ್ ಮಾಡಿರ್ತಾರೆ. ಅವನಿಗೆ ಹೆಚ್ಚಿನ ಅಧಿಕಾರ ಕೊಟ್ಟಿರ್ತಾರೆ. ಅವನ ಅಧೀನದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ಗಳು ಇರ್ತಾರೆ. ಇನ್ನು ಭಾರತದಲ್ಲಿ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಂತ ಪ್ರದೇಶದಲ್ಲಿ ಕಂಪನಿ ಆಡಳಿತ ಮುಂದುವರಿತು. ಇದಕ್ಕೆ ಅವಕಾಶ ಕೊಡುತ್ತೆ, ಚಾರ್ಟರ್ ಆಕ್ಟ್ ಅವಕಾಶ ಕೊಡುತ್ತೆ. ಈ ಬಂಗಾಳದ ಗವರ್ನರ್ ಜನರಲ್ ಕಾರ್ಯನಿಮಿತ್ತ ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಏನಾದರೂ ವಾಸ್ತವ್ಯ ಹೂಡಿದರೆ, ಅಲ್ಲಿ ಏನಾದರೂ ಬಂದರೆ ಅಲ್ಲಿಯ ಗವರ್ನರ್ಗಳ ಅಧಿಕಾರವನ್ನ ಅಮಾನತ್ನಲ್ಲಿ ಇಡ್ತಾರೆ. ಅಂದರೆ ಬಂಗಾಳದ ಗವರ್ನರ್ ಜನರಲ್ ಅಧಿಕಾರ ಮಾತ್ರ ಚಲಾವಣೆ ಆಗ್ತಿರುತ್ತೆ. ಇನ್ ಕೇಸ್ ಅವನು ಮದ್ರಾಸಿಗೆ ಬಂದರೆ ಅಥವಾ ಬಾಂಬೆಗೆ ಬಂದರೆ ಅಲ್ಲಿಯ ಗವರ್ನರ್ನ ಅಧಿಕಾರವನ್ನು ಸಸ್ಪೆಂಡ್ ಮಾಡಿ ಬಂಗಾಳದ ಗವರ್ನರ್ ಜನರಲ್ನ ಅಧಿಕಾರ ಚಾಲ್ತಿಯಲ್ಲಿರ್ತದೆ. ಮತ್ತು ಈ ಬಂಗಾಳದ ಗವರ್ನರ್ ಜನರಲ್ ತನ್ನ ಕೇಂದ್ರ ಸ್ಥಾನ ಬಿಟ್ಟು ಹೊರಗೆ ಹೋದಾಗ, ಅಂದರೆ ಕೋಲ್ಕತ್ತಾವನ್ನು ಬಿಟ್ಟು ಹೊರಗೆ ಹೋದಾಗ, ತನ್ನ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿಯ ಒಬ್ಬ ಸದಸ್ಯನನ್ನ ಉಪ ಅಧ್ಯಕ್ಷನನ್ನಾಗಿ ನೇಮಕ ಮಾಡುವ ಅಧಿಕಾರವನ್ನು ಚಾರ್ಟರ್ ಆಕ್ಟ್ ನೀಡುತ್ತೆ. 1793ರ ಕಾಯ್ದೆ ಅತ್ಯಂತ ಮಹತ್ವದ ಲಕ್ಷಣ ಏನಂದ್ರೆ, ಬಂಗಾಳದ ಗವರ್ನರ್ ಜನರಲ್ಲು ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಏನಾದರೂ ವಾಸ್ತವ್ಯ ಹೂಡಿದಾಗ ಅಲ್ಲಿಯ ಗವರ್ನರ್ಗಳ ಅಧಿಕಾರವನ್ನು ಅಮಾನತ್ ನೀಡ್ತಾರ. ಮತ್ತೊಂದು, ಬಂಗಾಳದ ಗವರ್ನರ್ ಜನರಲ್ ತನ್ನ ಅನುಪಸ್ಥಿತಿಯಲ್ಲಿ ಕೌನ್ಸಿಲ್ನ ಇತರ ಸದಸ್ಯನನ್ನ ಉಪಾಧ್ಯಕ್ಷನನ್ನು ನೇಮಕ ಮಾಡ್ಬೋದು. ಚಾರ್ಟರ್ ಆಕ್ಟ್ 1793ರ ಒಂದು ಪ್ರಮುಖ ಲಕ್ಷಣವನ್ನು ನೋಡಿದರೆ, ಕಂಪನಿಗೆ ಇನ್ನೂ 20 ವರ್ಷಗಳ ಕಾಲ ವ್ಯಾಪಾರ ಮಾಡಲು ಅವಕಾಶ ಸಿಗುತ್ತೆ. ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಬರುವ ಮತ್ತೊಂದು ಕಾಯ್ದೆ ಚಾರ್ಟರ್ ಆಕ್ಟ್ 1813, ಅಂದರೆ 1813ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆಯ 2 ಪ್ರಮುಖ ಲಕ್ಷಣವನ್ನು ನಾವು ನೋಡಿದರೆ, ಕ್ರೈಸ್ತ ಮಿಷನರಿಗಳ ಮೂಲಕ ಇಂಗ್ಲಿಷ್ ಭಾಷೆ ಮತ್ತು ಕ್ರೈಸ್ತ ಧರ್ಮದ ಪ್ರಸಾರದ ಸಲುವಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಭಾರತೀಯರ ಶಿಕ್ಷಣವನ್ನು ಉನ್ನತೀಕರಿಸಬೇಕು, ಅಂದ್ರೆ ಹೆಚ್ಚಿಸಬೇಕು, ಶಿಕ್ಷಣದ ಮೌಲ್ಯವನ್ನು ಹೆಚ್ಚಿಸಬೇಕು, ಶಿಕ್ಷಣವನ್ನು ಜಾಸ್ತಿ ವಿಸ್ತಾರ ಮಾಡಬೇಕಂತೇಳಿ 1 ಲಕ್ಷ ರೂಪಾಯಿಯನ್ನು ನೀಡ್ತಾರೆ. ಅಂದರೆ ಈ ಮೂಲಕ ಭಾರತೀಯರ ಶಿಕ್ಷಣ ಜವಾಬ್ದಾರಿಯನ್ನು ಬ್ರಿಟಿಷರು ವಹಿಸ್ಕೊಳ್ತಾರೆ. ಅಂದರೆ ಈ ಕ್ರೈಸ್ತ ಮಿಷನರಿಗಳು ಏನಿದ್ವು ಅದರ ಮೂಲಕ ಏನು ಮಾಡ್ತಾರೆ, ಇಂಗ್ಲಿಷ್ ಭಾಷೆ ಜಾಸ್ತಿ ಪ್ರಚಾರ ಆಗಬೇಕು, ಇಂಗ್ಲಿಷ್ ಭಾಷೆ ಭಾರತದಾದ್ಯಂತ ಹರಡಬೇಕು, ಮತ್ತು ಕ್ರೈಸ್ತ ಧರ್ಮ ಕೂಡ ಭಾರತದಾದ್ಯಂತ ಪ್ರಸಾರ ಆಗಬೇಕು, ಕ್ರೈಸ್ತ ಧರ್ಮವನ್ನು ಎಲ್ಲರೂ ತಿಳ್ಕೊಳ್ಬೇಕು, ಅದನ್ನು ಅನುಸರಿಸಬೇಕು ಎನ್ನುವ ಉದ್ದೇಶದ ಸಾಧನೆಗಾಗಿ ಭಾರತೀಯರಲ್ಲಿ ಶಿಕ್ಷಣವನ್ನು ಉನ್ನತೀಕರಿಸಲು ಬ್ರಿಟಿಷರು ನಿರ್ಧರಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, 1 ಲಕ್ಷ ರೂಪಾಯಿಯನ್ನು ಶಿಕ್ಷಣದ ಉನ್ನತಿಗಾಗಿ ನೀಡ್ತಾರೆ. ಹೀಗೆ ಭಾರತೀಯರ ಶಿಕ್ಷಣ ಜವಾಬ್ದಾರಿಯನ್ನು ಬ್ರಿಟಿಷರು ವಹಿಸ್ಕೊಳ್ತಾರೆ. ಮತ್ತು ಮಿಷನರಿಗಳ ಮೇಲೆ ಏನು ನಿಯಂತ್ರಣ ವ್ಯವಸ್ಥೆ ಇತ್ತು ಅದನ್ನು ಸ್ವಲ್ಪ ಸಡಿಲ ಮಾಡ್ತಾರೆ. ಅಂದರೆ ಓವರ್ ಕಂಟ್ರೋಲ್ ಅಂತ ಏನಿತ್ತು ಅದನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ ಬ್ರಿಟಿಷರು. ಈ ಚಾರ್ಟರ್ ಆಕ್ಟ್
13ರ ಮೂಲಕ ಅಂದ್ರೆ 1813ರ ಚಾರ್ಟರ್ ಕಾಯ್ದೆಯ ಮೂಲಕ ಎರಡು ಪ್ರಮುಖ ಲಕ್ಷಣ ಅಂದ್ರೆ ಭಾರತೀಯರ ಶಿಕ್ಷಣದ ಉನ್ನತಿಗಾಗಿ ಮತ್ತು ಇಂಗ್ಲಿಷ್ ಭಾಷೆ ಮತ್ತು ಕ್ರೈಸ್ತ ಧರ್ಮದ ಪ್ರಸಾರದ ಸಲುವಾಗಿ 1,00,000 ರೂವನ್ನು ನೀಡ್ತಾರೆ ಮತ್ತು ಮಿಷನರಿಗಳ ಮೇಲಿನ ನಿಯಂತ್ರಣ ವ್ಯವಸ್ಥೆನ ಸಡಿಲಿಸ್ತಾರೆ. ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನ ಗಮನಿಸಿದಾಗ ಅತ್ಯಂತ ಮಹತ್ವದ ಕಾಯ್ದೆ ಅಂದ್ರೆ ಚಾರ್ಟರ್ ಕಾಯ್ದೆ 1833. ಅಂದ್ರೆ 1833ರಲ್ಲಿ ಜಾರಿಗೆ ಬಂದಂತ ಚಾರ್ಟರ್ ಕಾಯ್ದೆ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಅದರ ಪ್ರಮುಖ ಲಕ್ಷಣವನ್ನು ನಾವು ಗಮನಿಸಿದರೆ, ಈ ಕಾಯ್ದೆ ಮೂಲಕ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತೇಳಿ ಮರುನಾಮಕರಣ ಮಾಡಲಾಗ್ತದೆ. ಬಂಗಾಳದ ಗವರ್ನರ್ ಜನರಲ್ ಅನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಗವರ್ನರ್ ಜನರಲ್ ಅಂತೇಳಿ ಕರೀತಾರೆ. ವಿಲಿಯಂ ಬೆಂಟಿಕ್ ಭಾರತದ ಗವರ್ನರ್ ಜನರಲ್ ಆದ ಮೊದಲಿಗ. ಅಂದ್ರೆ 1833ರ ಕೊನೆಯಲ್ಲಿ ವಿಲಿಯಂ ಬೆಂಟಿಕ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾನೆ. ಹೀಗೆ ಬ್ರಿಟಿಷರ ಅಧೀನಕ್ಕೊಳಗಾದ ಭಾರತದ ಎಲ್ಲಾ ಭೂಪ್ರದೇಶಗಳ ನಿಯಂತ್ರಣ ಹೊಂದಿದ ಮೊದಲ ಭಾರತ ಸರ್ಕಾರವನ್ನ ರಚನೆ ಮಾಡಲಾಗ್ತದೆ 1833ರ ಚಾರ್ಟರ್ ಕಾಯ್ದೆಯ ಅನ್ವಯ. ಅಂದ್ರೆ ಬ್ರಿಟಿಷರ ಅಧೀನದಲ್ಲಿದ್ದಂಥ ಎಲ್ಲಾ ಭೂಪ್ರದೇಶಗಳನ್ನ, ಭಾರತದಲ್ಲಿದ್ದಂಥ ಎಲ್ಲಾ ಭೂಪ್ರದೇಶಗಳನ್ನ ಒಂದು ಕಂಟ್ರೋಲಿಗೆ ತರ್ತಾರೆ. ಎಲ್ಲಾ ಭೂಪ್ರದೇಶಗಳ ನಿಯಂತ್ರಣ ವ್ಯವಸ್ಥೆನ ಒಂದತ್ರ ತರ್ತಾರೆ. ಅದು ಭಾರತದ ಗವರ್ನರ್ ಜನರಲ್ ಅಡಿಯಲ್ಲಿ. ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ನ ಭಾರತದ ಗವರ್ನರ್ ಜನರಲ್ ಅಂತ ಮಾಡ್ತಾರೆ. ವಿಲಿಯಂ ಬೆಂಟಿಕ್ ಭಾರತದ ಗವರ್ನರ್ ಜನರಲ್ ಆದಂಥ ಮೊದಲಿಗ. ಬ್ರಿಟಿಷರ ಅಧೀನಕ್ಕೊಳಗಾದ ಭಾರತದ ಎಲ್ಲಾ ಭೂಪ್ರದೇಶಗಳ ನಿಯಂತ್ರಣ ಹೊಂದಿದ ಭಾರತ ಸರ್ಕಾರವನ್ನು ಮೊದಲ ಬಾರಿಗೆ ರಚಿಸ್ತಾರೆ. ಇದರ ಇನ್ನೊಂದು ಲಕ್ಷಣ ಏನಂದ್ರೆ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳಿಗೆ ನೀಡಲಾಗಿದ್ದಂತಹ ಶಾಸನೀಯ ಅಧಿಕಾರಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಆ ಅಧಿಕಾರಗಳನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ನೀಡ್ತಾರೆ. ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ಗಳು ಏನು ಈ ಹಿಂದೆ ಚಲಾಯಿಸ್ತಿದ್ರು ಶಾಸನೀಯ ಅಧಿಕಾರಗಳನ್ನ, ಲೆಜಿಸ್ಲೇಟಿವ್ ಪವರ್ಸನ್ನು ಅವರಿಂದ ವಾಪಸ್ ತೆಗೆದುಕೊಂಡು ಗವರ್ನರ್ ಜನರಲ್ಗೆ ನೀಡ್ತಾರೆ. ಮತ್ತು ಈ ಹಿಂದಿನ ಕಾಯ್ದೆಗಳ ಅಡಿಯಲ್ಲಿ ರೂಪಿಸಲ್ಪಟ್ಟ ಕಾನೂನುಗಳು ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್, 1793ರ ಚಾರ್ಟರ್ ಆ್ಯಕ್ಟ್, 1786ರ ಕಾಯ್ದೆ ಮತ್ತು 1813ರ ಚಾರ್ಟರ್ ಕಾಯ್ದೆ, ಈ ಕಾಯ್ದೆಗಳ ಅಡಿಯಲ್ಲಿ ರೂಪಿಸಲ್ಪಟ್ಟ ಕಾನೂನುಗಳನ್ನು ನಿಯಮಗಳು ಅಂತೇಳಿ ಕರೀತಾರೆ. 1833ರ ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ ರೂಪಿಸಲ್ಪಟ್ಟ ಕಾನೂನುಗಳನ್ನು ಕಾಯ್ದೆಗಳು ಅಂತೇಳಿ ಕರಿಬೇಕಂತೇಳಿ ಇಲ್ಲಿ ನಿರ್ಧರಿಸಲಾಗ್ತದೆ. ಅಂದರೆ ನಾವು ಪ್ರಮುಖವಾಗಿ ಗಮನಿಸಬೇಕು, 1833ರ ಚಾರ್ಟರ್ ಆ್ಯಕ್ಟ್ನ ಮೊದಲಿಗೆ ಬಂದಂಥ ಎಲ್ಲ ಕಾನೂನುಗಳನ್ನು ನಿಯಮಗಳಂತೇಳಿ, 1833ರ ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ ರೂಪಿಸಲ್ಪಟ್ಟ ಕಾನೂನುಗಳನ್ನು ಕಾಯ್ದೆಗಳಂತೇಳಿ ಕರೆಯಲಾಗ್ತದೆ. ಇನ್ನೊಂದು ಅತ್ಯಂತ ಮಹತ್ವದ ವಿಷಯ ಏನಂದರೆ, ಕಂಪನಿಯ ಎಲ್ಲ ವಾಣಿಜ್ಯ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಪೂರ್ಣ ಪ್ರಮಾಣದ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಲಾಯಿತು. ಚಾರ್ಟರ್ ಆ್ಯಕ್ಟ್ 1833ರ ಕಾಯ್ದೆ ಪ್ರಕಾರ ಕಂಪನಿಯ ವಾಣಿಜ್ಯ ಚಟುವಟಿಕೆಗಳನ್ನ ನಿಲ್ಲಿಸ್ತಾರೆ. ಅಂದರೆ ಅವರ ವ್ಯಾಪಾರ ಚಟುವಟಿಕೆಗಳು ಏನಿದ್ವೋ ಅವನ್ನ ಸ್ಥಗಿತಗೊಳಿಸ್ತಾರೆ. ಅದನ್ನು ಒಂದು ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ಪೂರ್ಣ ಪ್ರಮಾಣದ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡ್ತಾರೆ. ಇನ್ನು ಗವರ್ನರ್ ಜನರಲ್ನ ನೆರವಿಗಾಗಿ ಇದ್ದಂಥ ಕೌನ್ಸಿಲ್, ಕಾರ್ಯಕಾರಿ ಮಂಡಳಿ ಏನೈತೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಾಯ್ತೋ ಅದರ ಸದಸ್ಯರ ಸಂಖ್ಯೆಯನ್ನು 3ರಿಂದ 4ಕ್ಕೆ ಹೆಚ್ಚಿಸ್ತಾರೆ. ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದಾಗ ಕಾರ್ಯಕಾರಿ ಮಂಡಳಿಯನ್ನು ಮೊದಲ ಬಾರಿಗೆ ಸ್ಥಾಪಿಸ್ತಾರೆ. ಅದರ ಸದಸ್ಯರ ಸಂಖ್ಯೆಯನ್ನು 4ಕ್ಕೆ ಸೀಮಿತಗೊಳಿಸಿರ್ತಾರೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರಲ್ಲಿ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಏನು ಬರುತ್ತೆ 1784ರಲ್ಲಿ ಏನು ಬರುತ್ತೆ, ಆ ಕಾಯ್ದೆ ಮೂಲಕ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಕಡಿಮೆ ಮಾಡಿರ್ತಾರೆ. ಮತ್ತೆ ಏನು ಮಾಡ್ತಾರೆ, ಚಾರ್ಟರ್ ಕಾಯ್ದೆ 1833 ಪ್ರಕಾರ ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನು 3ರಿಂದ 4ಕ್ಕೆ ಹೆಚ್ಚಿಸ್ತಾರೆ. ಇಲ್ಲಿ 4ನೇ ಸದಸ್ಯನಾಗಿ ಮೆಕಾಲೆ ನೇಮಕಗೊಳ್ತಾನೆ. ಇವರು ಕಾನೂನು ಸದಸ್ಯನಾಗಿ ನೇಮಕ ಆಗ್ತಾರೆ. ಮೆಕಾಲೆ 4ನೇ ಸದಸ್ಯನಾಗಿ ನೇಮಕ ಆಗ್ತಾನೆ. ಲಾ ಮೆಂಬರ್, ಕಾನೂನು ಸದಸ್ಯನಾಗಿ ನೇಮಕ ಆಗ್ತಾನೆ. ಈ ಕಾಯ್ದೆ ಮೂಲಕ
1835ರಲ್ಲಿ ಮೆಕಾಲೆಯ ಅಧ್ಯಕ್ಷತೆಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಕಾನೂನು ಆಯೋಗವನ್ನ ರಚನೆ ಮಾಡಲಾಗುತ್ತದೆ. ಅಂದ್ರೆ ಮೆಕಾಲೆ ಕಾರ್ಯಕಾರಿ ಮಂಡಳಿಯ 4ನೇ ಸದಸ್ಯನಾಗಿ ನೇಮಕಗೊಂಡಿರ್ತಾನೆ. ಅಂದ್ರೆ ಅವನು ಕಾನೂನು ಸದಸ್ಯನಾಗಿ ಅದರಾಗ ನೇಮಕ ಆಗಿರ್ತಾನೆ. ಆ ಮೆಕಾಲೆಯ ಅಧ್ಯಕ್ಷತೆಯಲ್ಲಿ 1835ರಲ್ಲಿ ಮೊದಲ ಕಾನೂನು ಆಯೋಗವನ್ನ ರಚನೆ ಮಾಡ್ತಾರೆ. ಮತ್ತೆ ಇಲ್ಲಿ 4ನೇ ಸದಸ್ಯನಾಗಿ ನೇಮಕ ಆಗಿದ್ದ ಮೆಕಾಲೆ ಆ ಸ್ಥಾನ ಖಾಲಿ ಆಗುತ್ತೆ. ಆ ಖಾಲಿಯಾದ ಸ್ಥಾನಕ್ಕೆ ಮೆಕಾಲೆಯಿಂದ ತೆರವಾದ ಗವರ್ನರ್ ಜನರಲ್ ಆಫ್ ಇಂಡಿಯಾದ ಕೌನ್ಸಿಲ್ನ ಸದಸ್ಯ ಸ್ಥಾನಕ್ಕೆ ಸರ್ ಜೇಮ್ಸ್ ಸ್ಟೀಫನ್ ಅನ್ನುವಂಥ ವ್ಯಕ್ತಿಯನ್ನ ನೇಮಿಸಲಾಗುತ್ತದೆ. ಯಾರು? ಸರ್ ಜೇಮ್ಸ್ ಸ್ಟೀಫನ್. ಅಂದ್ರೆ ಮೆಕಾಲೆಯಿಂದ ತೆರವಾದ ಸ್ಥಾನಕ್ಕೆ ನೇಮಕ ಆದಂತ ಕಾನೂನು ಸದಸ್ಯ, ಕಾರ್ಯಕಾರಿ ಮಂಡಳಿಯ ಕಾನೂನು ಸದಸ್ಯ ಸರ್ ಜೇಮ್ಸ್ ಸ್ಟೀಫನ್. ಇನ್ನು ಸಿವಿಲ್ ಸರ್ವಿಸ್ಗಾಗಿ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ನ ನಡೆಸಬೇಕು. ಆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು. ಅದರಲ್ಲಿ ಅಂದ್ರೆ ಆ ಎಕ್ಸಾಮ್ನ ಬರಿಬಹುದು. ಮತ್ತು ಆ ಯಾವ ಹುದ್ದೆಗಳಿಗಾಗಿ ಆ ಎಕ್ಸಾಮ್ ನಡೆಸಲಾಗ್ತದೆ ಆ ಹುದ್ದೆಯನ್ನ ಯಾರು ಬೇಕಾದರೂ ತೆಗೆದುಕೊಳ್ಬೋದು. ಅಂದ್ರೆ ಭಾರತೀಯರು ತೆಗೆದುಕೊಳ್ಬಹುದು, ಯುರೋಪಿಯನ್ನರು ಕೂಡ ತೆಗೆದುಕೊಳ್ಬಹುದು ಎಂಬಂತ ಅಂಶ ಇತ್ತಂತೆ. ಅದನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಸದಸ್ಯರು ಅಂದ್ರೆ ಕಂಪನಿಯ ಪ್ರತಿನಿಧಿಗಳು ವಿರೋಧಿಸಿದ್ರಿಂದ ಅದು ಜಾರಿಯಾಗಲಿಲ್ಲ ಎನ್ನುವಂಥ ಅಂಶವನ್ನು ನಾವು ಚಾರ್ಟರ್ ಕಾಯ್ದೆ 1833ರ ಒಂದು ಲಕ್ಷಣದಲ್ಲಿ ತಿಳ್ಕೊಳ್ತೀವಿ. ಈ ಕಾಯ್ದೆಯನ್ನ ಸೆಂಟ್ ಹೆಲೆನಾ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ. ಯಾಕೆ ಸೆಂಟ್ ಹೆಲೆನಾ ಕಾಯ್ದೆ ಅಂತ ಕರೀತಾರೆ ಅಂದ್ರೆ, ಒಂದು ಸೆಂಟ್ ಹೆಲೆನಾ ಅನ್ನುವಂಥದ್ದು ಬ್ರಿಟಿಷರ ಅಧೀನಕ್ಕೊಳಗಾದ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಒಂದು ಪ್ರದೇಶ. ಅದಕ್ಕೋಸ್ಕರ ಇದನ್ನ ಸೆಂಟ್ ಹೆಲೆನಾ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ. ಅಂದ್ರೆ ನಾವು ಸಮರೈಸ್ ಮಾಡಿದಾಗ 1833ರ ಚಾರ್ಟರ್ ಕಾಯ್ದೆಯನ್ನು ನಾವು ಸಮರೈಸ್ ಮಾಡಿದಾಗ ಇದರಲ್ಲಿ ಪ್ರಮುಖ ಅಂಶ ಏನಂದ್ರೆ, ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರೆ. ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಆದ ಭಾರತದ ಗವರ್ನರ್ ಜನರಲ್ ಆದ ಮೊದಲಿಗ. ಮತ್ತು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ಗಳ ಶಾಸನೀಯ ಅಧಿಕಾರವನ್ನು ವಾಪಸ್ ತೆಗೆದುಕೊಂಡು ಆ ಅಧಿಕಾರ ಎಲ್ಲವನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ನೀಡ್ತಾರೆ. ಈ 1833ರ ಚಾರ್ಟರ್ ಕಾಯ್ದೆ ಬರೋದಕ್ಕಿಂತ ಮುಂಚೆ ಏನು ಎಲ್ಲ ಕಾನೂನುಗಳಿದ್ವೋ ಅವನ ನಿಯಮ ಅಂತ ಕರೆದ್ರು. ಈ ಕಾಯ್ದೆ ಅಡಿಯಲ್ಲಿ ಅಂದ್ರೆ 1833ರ ಚಾರ್ಟರ್ ಕಾಯ್ದೆ ಅಡಿಯಲ್ಲಿ ರೂಪಿಸಲ್ಪಟ್ಟ ಕಾನೂನುಗಳನ್ನ ಕಾಯ್ದೆ ಅಂತೇಳಿ ಕರೆದ್ರು. ಮತ್ತೆ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವಾಣಿಜ್ಯ ಚಟುವಟಿಕೆಗಳನ್ನ ಸ್ಥಗಿತಗೊಳಿಸಿ ಪೂರ್ಣ ಪ್ರಮಾಣದ ಆಡಳಿತಾತ್ಮಕ ಸಂಸ್ಥೆ ಆಯಿತು. ಮತ್ತೆ ಕಾರ್ಯಕಾರಿ ಮಂಡಳಿ ಸದಸ್ಯರ ಸಂಖ್ಯೆಯನ್ನ 3ರಿಂದ 4ಕ್ಕೆ ಹೆಚ್ಚಿಸಿದ್ರು. ಮೆಕಾಲೆ 4ನೇ ಸದಸ್ಯ ಅಂದ್ರೆ ಕಾನೂನು ಸದಸ್ಯ, ಲಾ ಮೆಂಬರ್. ಈತನ ಅಧ್ಯಕ್ಷತೆಯಲ್ಲಿ 1835ರಲ್ಲಿ ಭಾರತದ ಮೊದಲ ಕಾನೂನು ಆಯೋಗ ರಚನೆ ಮಾಡಿದ್ರು. ಮತ್ತು ಕಾರ್ಯಕಾರಿ ಮಂಡಳಿಯಲ್ಲಿ ಮೆಕಾಲೆಯಿಂದ ತೆರವಾದ ಸ್ಥಾನಕ್ಕೆ ಸರ್ ಜೇಮ್ಸ್ ಸ್ಟೀಫನ್ ಅನ್ನ ನೇಮಕ ಮಾಡಿದ್ರು. ಇಷ್ಟು ಚಾರ್ಟರ್ ಕಾಯ್ದೆ 1833ರ ಕಾಯ್ದೆಯ ಪ್ರಮುಖ ಲಕ್ಷಣಗಳು. ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನ ಗಮನಿಸಿದಾಗ ಮತ್ತೊಂದು ಮುಖ್ಯ ಕಾಯ್ದೆಯನ್ನು ನಾವು ನೋಡುತ್ತೇವೆ. ಅದು ಚಾರ್ಟರ್ ಆಕ್ಟ್ 1853. ಇದು 1793ರಿಂದ 1853ರವರೆಗೆ ಜಾರಿಗೆ ಬಂದಂಥ ಚಾರ್ಟರ್ ಕಾಯ್ದೆಗಳಲ್ಲಿ ಕೊನೆಯದು. ಇದರ ಪ್ರಮುಖ ಲಕ್ಷಣವನ್ನು ನಾವು ನೋಡುವುದಾದರೆ, ಈ ಕಾಯ್ದೆಯಿಂದ ಭಾರತದಲ್ಲಿ ಮೊದಲ ಬಾರಿಗೆ ಸಂಸದೀಯ ಪದ್ಧತಿ ಆರಂಭವಾಯಿತು. ಮತ್ತು ಈ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇವರ ಕಾರ್ಯಗಳನ್ನು ಶಾಸನೀಯ ಕಾರ್ಯ ಮತ್ತು ಕಾರಂಗೀಯ ಕಾರ್ಯ ಅಂತೇಳಿ ಪ್ರತ್ಯೇಕ ಮಾಡಲಾಯಿತು. ಅಂದರೆ ಲೆಜಿಸ್ಲೇಟಿವ್ ಪವರ್ಸ್ ಬೇರೆ, ಎಕ್ಸಿಕ್ಯೂಟಿವ್ ಪವರ್ಸ್ ಬೇರೆ, ಅವುಗಳನ್ನು ಡಿವೈಡ್ ಮಾಡಲಾಯಿತು. ಇನ್ನು ಗವರ್ನರ್ ಜನರಲ್ನ ಕೌನ್ಸಿಲ್ಗೆ ಲೆಜಿಸ್ಲೇಟಿವ್ ಕೌನ್ಸಿಲರ್ಸ್ ಎಂಬ 6 ಜನ ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡಿದರು. ಈ ಲೆಜಿಸ್ಲೇಟಿವ್ ಕೌನ್ಸಿಲರ್ಸ್ ಏನಂತ ಇದ್ದಲ್ಲ, ಇದನ್ನ ಈ 6 ಜನ ಏನು ನೇಮಕ ಆದರೂ ಅದರಲ್ಲಿ ಸೇರ್ಪಡೆ ಮಾಡಿದ್ರು. ಇವರಿಗೆ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ಕರಿತಿದ್ರು. ಈ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನು ಮಾಡ್ತಿತ್ತು, ಬ್ರಿಟಿಷರು ಸಂಸತ್ನಲ್ಲಿ ಅಳವಡಿಸಿಕೊಂಡಂಥ ನಿಯಮಗಳನ್ನು ಇವರು ಅಳವಡಿಸಿಕೊಂಡು ಮಿನಿ ಸಂಸತ್ನಂತೆ ಕಾರ್ಯನಿರ್ವಹಿಸ್ತಿದ್ರು. ಅಂದರೆ ಗವರ್ನರ್ ಜನರಲ್ ಆಫ್ ಇಂಡಿಯಾದ ಕೌನ್ಸಿಲ್ಗೆ ಲೆಜಿಸ್ಲೇಟಿವ್ ಕೌನ್ಸಿಲರ್ಸ್ ಎಂಬ 6 ಹೊಸ ಜನ ಸದಸ್ಯರನ್ನ ಸೇರ್ಪಡೆ ಮಾಡಿದ್ರು. ಇದನ್ನ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ಕೂಡ ಕರಿತಿದ್ರು.
ಈ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ 6 ಜನ ಸದಸ್ಯರ ಪೈಕಿ 4 ಜನ ಸದಸ್ಯರನ್ನ ಸ್ಥಳೀಯ ಸರ್ಕಾರಗಳಿಂದ ನೇಮಕ ಮಾಡಲಾಗ್ತಿತ್ತು. ಸ್ಥಳೀಯ ಸರ್ಕಾರಗಳಂದ್ರೆ ಯಾವುವು? ಬಾಂಬೆ, ಮದ್ರಾಸ್, ಬಂಗಾಳ ಮತ್ತು ಆಗ್ರಾ. ಈ ಸರ್ಕಾರಗಳಿಂದ ನೇಮಿಸಲಾಗ್ತಿತ್ತು. ಅಂದ್ರೆ 6 ಜನ ಸದಸ್ಯರಲ್ಲಿ 4 ಜನ ಸದಸ್ಯರನ್ನ ಸ್ಥಳೀಯ ಸರ್ಕಾರಗಳಿಂದ ನೇಮಿಸಲಾಗುತ್ತಿತ್ತು. ಈ ಮೂಲಕ ಮೊದಲ ಬಾರಿಗೆ ಸ್ಥಳೀಯರಿಗೆ ಪ್ರಾತಿನಿಧ್ಯ ಸಿಕ್ಕಂಗಾಯಿತು. ಅಂದ್ರೆ 6 ಜನ ಸದಸ್ಯರಿದ್ರು, ಅದರಲ್ಲಿ 4 ಜನ ಸದಸ್ಯರು ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಪ್ರಾಂತೀಯ ಸರ್ಕಾರಗಳಿಂದ ನೇಮಕ ಮಾಡಲಾಗ್ತಿತ್ತು. ಇನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಸದಸ್ಯರ ಸಂಖ್ಯೆಯನ್ನ, ಅಂದ್ರೆ ಕಂಪನಿ ಪ್ರತಿನಿಧಿಗಳಿವರು ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಅಂದ್ರೆ ನಿರ್ದೇಶಕ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನ 24ರಿಂದ 18ಕ್ಕೆ ಕಳಿಸಿದ್ರು. ಈ 18 ಜನ ಸದಸ್ಯರಲ್ಲಿ ಮಿನಿಮಮ್ 6 ಜನ ಬ್ರಿಟಿಷ್ ರಾಣಿಯಿಂದ ನೇಮಕಗೊಳ್ಬೇಕಾಗಿತ್ತು. ಅಂದ್ರೆ ಅವರಿಂದ ನೇಮಕ ಆಗಬೇಕಾಗಿತ್ತು 6 ಜನ ಸದಸ್ಯರು. 24 ಜನ ಸದಸ್ಯರ ಸಂಖ್ಯೆನ 18ಕ್ಕೆ ಇಳಿಸಿದ್ರು. ಈ 18 ಜನ ಸದಸ್ಯರಲ್ಲಿ 6 ಜನ ಸದಸ್ಯರು ಬ್ರಿಟಿಷ್ ರಾಣಿಯಿಂದ ನೇಮಕಗೊಳ್ಬೇಕಾಗಿತ್ತು. ಮತ್ತು ಬಂಗಾಳದ ಆಡಳಿತವನ್ನ ಈ ಗವರ್ನರ್ ಜನರಲ್ ಆಫ್ ಇಂಡಿಯಾದಿಂದ ತೆಗೆದು ಪ್ರತ್ಯೇಕ ಗವರ್ನರ್ ನೇಮಕ ಮಾಡಿದ್ರು ಬಂಗಾಳಕ್ಕೆ. ಅಂದ್ರೆ ಈ ಮೊದಲು ಭಾರತದ ಗವರ್ನರ್ ಜನರಲ್ ಏನಿದ್ರು ಅವರೇ ಬಂಗಾಳದ ಆಡಳಿತವನ್ನು ನೋಡ್ಕೊಂಡು ಹೋಗ್ತಿದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಆ ಜವಾಬ್ದಾರಿಯಿಂದ ವಿಮುಕ್ತಿಗೊಳಿಸಿ ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್ ಅನ್ನ ನೇಮಕ ಮಾಡ್ತಾರೆ. ಚಾರ್ಟರ್ ಕಾಯ್ದೆ 1853ರ ಪ್ರಮುಖ ಲಕ್ಷಣ ಏನಂದ್ರೆ, ಗವರ್ನರ್ ಜನರಲ್ ಆಫ್ ಇಂಡಿಯಾದ ಕಾರ್ಯಗಳನ್ನ ಲೆಜಿಸ್ಲೇಟಿವ್ ಪವರ್ಸ್, ಎಕ್ಸಿಕ್ಯೂಟಿವ್ ಪವರ್ಸ್ ಇವನ್ನ ಡಿವೈಡ್ ಮಾಡ್ತಾರೆ. ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲರ್ಸ್ ಎಂಬ 6 ಜನ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡ್ತಾರೆ ಈ ಕೌನ್ಸಿಲ್ಗೆ. ಅದನ್ನ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ಕರೀತಾರೆ. ಈ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ 6 ಜನ ಸದಸ್ಯರ ಪೈಕಿ 4 ಜನ ಸದಸ್ಯರನ್ನ ಸ್ಥಳೀಯ ಸರ್ಕಾರಗಳಿಂದ ನೇಮಕ ಮಾಡ್ಕೊಳ್ತಿದ್ರು. ಆ ಸ್ಥಳೀಯ ಸರ್ಕಾರಗಳು ಯಾವಂದ್ರೆ ಬಾಂಬೆ, ಮದ್ರಾಸ್ ಪ್ರಾಂತ್ಯ, ಬಂಗಾಳದ ಪ್ರಾಂತ್ಯ ಮತ್ತು ಆಗ್ರಾ ಪ್ರಾಂತ್ಯ. ಇನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಸದಸ್ಯರ ಸಂಖ್ಯೆಯನ್ನ 24ರಿಂದ 18ಕ್ಕೆ ಇಳಿಸಿದ್ರು. 18 ಜನ ಸದಸ್ಯರಲ್ಲಿ 6 ಜನ ಸದಸ್ಯರು ಬ್ರಿಟಿಷ್ ರಾಣಿಯಿಂದ ನೇಮಕಗೊಳ್ಬೇಕಾಗಿತ್ತು. ಮತ್ತು ಬಂಗಾಳದ ಆಡಳಿತವನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾದ ಜವಾಬ್ದಾರಿಯಿಂದ ವಿಮುಕ್ತಿಗೊಳಿಸಿ ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್ ಅನ್ನ ನೇಮಕ ಮಾಡಲಾಯಿತು. ಈ ಕಾಯ್ದೆಯ ಮತ್ತೊಂದು ಲಕ್ಷಣ, ಗವರ್ನರ್ ಜನರಲ್ ಅನ್ನು ಕೌನ್ಸಿಲ್ಗೆ ತನ್ನ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷನನ್ನ ನೇಮಿಸಬಹುದು. ಕೌನ್ಸಿಲ್ನ ಸದಸ್ಯನನ್ನ, ಒಬ್ಬ ಸದಸ್ಯನನ್ನ ಉಪಾಧ್ಯಕ್ಷನನ್ನಾಗಿ ನೇಮಿಸಬಹುದಾದ ಅಧಿಕಾರವನ್ನ 1853 ಚಾರ್ಟರ್ ಕಾಯ್ದೆ ಗವರ್ನರ್ ಜನರಲ್ಗೆ ನೀಡುತ್ತೆ. ಮತ್ತು ಈ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಎಲ್ಲಾ ಪ್ರಸ್ತಾಪಗಳಿಗೆ, ಅಂದ್ರೆ ಈ ಸಮಿತಿ ಏನು ನಿರ್ಧಾರ ಮಾಡುತ್ತೆ ಯಾವುದೇ ಕಾಯ್ದೆನ ಜಾರಿಗೆ ತರಬೇಕಂತೇಳಿ, ಆ ಎಲ್ಲಾ ಪ್ರಸ್ತಾಪಗಳಿಗೆ ಗವರ್ನರ್ ಜನರಲ್ನ ಅನುಮತಿ ಅಗತ್ಯವಾಗಿತ್ತು, ಕಡ್ಡಾಯವಾಗಿತ್ತು. ಗವರ್ನರ್ ಜನರಲ್ನ ಅಸೆಂಟ್ ಅಗತ್ಯವಾಗಿತ್ತು. ಇನ್ನು ಈ ಬ್ರಿಟಿಷರ ಅಧೀನಕ್ಕೊಳಗಾದ ಪ್ರಾಂತ್ಯಗಳ ಗಡಿಗಳನ್ನ ನಿರ್ಧಾರ ಮಾಡುವಂಥದ್ದು ಮತ್ತು ಅವುಗಳನ್ನ ಮಾರ್ಪಾಡು ಮಾಡುವಂಥ ಅಧಿಕಾರವನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಈ ಕಾಯ್ದೆ ನೀಡುತ್ತದೆ. ಮತ್ತು ನಾಗರಿಕ ಸೇವಾ ವರ್ಗದ ಸದಸ್ಯರ ಆಯ್ಕೆಗೆ ಅಂದರೆ ಸಿವಿಲ್ ಸರ್ವೆಂಟ್ಸ್ನ ನೇಮಕ ಮಾಡಲು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜಾರಿಗೆ ತಂದು ಮೆರಿಟ್ ಆಧಾರದ ಮೇಲೆ ನೇಮಕ ಮಾಡ್ತಿದ್ರು. ಇದು ಎಲ್ರಿಗೂ ಮುಕ್ತವಾಗಿತ್ತು. ಅಂದರೆ ಭಾರತೀಯರು ಕೂಡ ಅಟೆಂಡ್ ಮಾಡ್ಬೋದಾಗಿತ್ತು ಮತ್ತು ಯುರೋಪಿಯನ್ನರು ಕೂಡ ಅಟೆಂಡ್ ಮಾಡ್ಬೋದಿತ್ತು, ಆಂಗ್ಲೋ ಇಂಡಿಯನ್ಸ್ ಕೂಡ ಅಟೆಂಡ್ ಮಾಡ್ಬೋದಿತ್ತು. ಅಂದರೆ ಸಿವಿಲ್ ಸರ್ವೆಂಟ್ ಎಕ್ಸಾಮನ್ನು ಯಾರು ಬೇಕಾದರೂ ಬರಿಬಹುದಿತ್ತು. ಅಲ್ಲಿ ತೆಗೆದುಕೊಂಡಂಥ ಮೆರಿಟ್ ಆಧಾರದ ಮೇಲೆ ಅವರನ್ನು ನೇಮಕ ಮಾಡ್ಕೊಳ್ತಿದ್ರು. ಇನ್ನು ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರು ಅಂದರೆ ಬ್ರಿಟಿಷರ ಪ್ರತಿನಿಧಿ, ಇದು ಬೋರ್ಡ್ ಆಫ್ ಕಂಟ್ರೋಲ್. ಅಲ್ಲಿಯ ಸದಸ್ಯರು, ಕಾರ್ಯದರ್ಶಿ ಮತ್ತು ಇತರ ಅಧಿಕಾರಿಗಳ ವೇತನವನ್ನು ಬ್ರಿಟಿಷ್ ಸರ್ಕಾರ ನಿರ್ಧಾರ ಆಗಬೇಕು ಮತ್ತು ಆ ವೇತನ ಭಾರತೀಯರ ಆದಾಯದಿಂದನೇ ನೀಡಬೇಕು ಅಂತೇಳಿ ಈ ಕಾಯ್ದೆ ಸ್ಪಷ್ಟಪಡಿಸ್ತದೆ. ಅಂದರೆ ಗವರ್ನರ್ ಜನರಲ್ ಕೌನ್ಸಿಲ್ಗೆ ಒಬ್ಬ ಉಪಾಧ್ಯಕ್ಷನನ್ನು ನೇಮಿಸಬಹುದು. ಲೆಜಿಸ್ಲೇಟಿವ್ ಕೌನ್ಸಿಲ್ನ ಎಲ್ಲ ಪ್ರಸ್ತಾಪಗಳಿಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾದ ಅನುಮತಿ ಅಗತ್ಯ ಆಗಿತ್ತು. ಬ್ರಿಟಿಷರ ಅಧೀನಕ್ಕೊಳಗಾದಂಥ ಪ್ರಾಂತ್ಯಗಳ ಗಡಿಗಳನ್ನು ನಿರ್ಧರಿಸುವಂಥದ್ದು, ಮಾರ್ಪಾಡು ಮಾಡುವ ಅಧಿಕಾರವನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಈ ಕಾಯ್ದೆ ನೀಡಿತ್ತು. ಮತ್ತು ಸಿವಿಲ್ ಸರ್ವೆಂಟ್ ಆಗುವಂಥ
ಆಕಾಂಕ್ಷಿಗಳಿಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಕ್ತವಾಗಿತ್ತು, ಯಾರು ಬೇಕಾದರೂ ಬರಿಬಹುದಿತ್ತು, ಅಲ್ಲಿ ತೆಗೆದುಕೊಂಡಂಥ ಮೆರಿಟ್ ಆಧಾರದ ಮೇಲೆ ಅವರನ್ನು ನೇಮಕ ಮಾಡಲಾಗ್ತಿತ್ತು. ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರ, ಕಾರ್ಯದರ್ಶಿಗಳ ಮತ್ತು ಇತರ ಅಧಿಕಾರಿಗಳ ವೇತನವನ್ನು ಬ್ರಿಟಿಷ್ ಸರ್ಕಾರ ನಿರ್ಧರಿಸ್ತಿತ್ತು. ಆ ವೇತನವನ್ನು ಭಾರತೀಯರ ಆದಾಯದಿಂದನೇ ನೀಡಬೇಕಾಗಿತ್ತು. ಇಷ್ಟು ಕಂಪನಿ ಕಾಯ್ದೆಗಳು. ಇವು 1773ರಿಂದ 1853ರವರೆಗೆ ಜಾರಿಗೆ ಬಂದಂಥ ಕಾಯ್ದೆಗಳು. ಅಂದರೆ ಭಾರತೀಯ ಸಂವಿಧಾನ ರಚನೆ ಆಗುವುದಕ್ಕಿಂತ ಪೂರ್ವದಲ್ಲಿ ಇಷ್ಟೆಲ್ಲ ಕಾನೂನುಗಳು ಬಂದಿದ್ವು. ಇವು ಚಾರ್ಟರ್ ಆ್ಯಕ್ಟ್ಸ್. ಇನ್ನು ಮುಂದೆ ಕೌನ್ಸಿಲ್ ಆ್ಯಕ್ಟ್ಸ್ ಬರ್ತವೆ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ಸ್ ಅಂತೇಳಿ. 1909ರ ಮಿಂಟೋ ಮಾರ್ಲೆ ಸುಧಾರಣೆ, 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು, 1935ರ ಭಾರತ ಸರ್ಕಾರ ಕಾಯ್ದೆ, 1947ರ ಭಾರತ ಸರ್ಕಾರ ಕಾಯ್ದೆ. ಹೀಗೆ ಈ ಎಲ್ಲ ಕಾಯ್ದೆಗಳು ಭಾರತೀಯ ಸಂವಿಧಾನ ರೂಪುಗೊಳ್ಳಲು ತಮ್ಮದೇ ಆದ ಮಹತ್ವದ ಕಾಣಿಕೆಯನ್ನು ಸಲ್ಲಿಸಿವೆ. ಇಷ್ಟು ಚಾರ್ಟರ್ ಆ್ಯಕ್ಟ್ಸ್ ಅಂದರೆ ಕಂಪನಿ ಕಾಯ್ದೆಗಳನ್ನು ನಾವು ಇಷ್ಟು ನೋಡಬಹುದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಕೌನ್ಸಿಲ್ ಆ್ಯಕ್ಟ್ಸ್ ಏನಿದಾವೆ, 1861, 1861ರ ಕಾಯ್ದೆ, 1909ರ ಕಾಯ್ದೆ, 1919ರ ಕಾಯ್ದೆ, 1935ರ ಕಾಯ್ದೆ, 1947ರ ಕಾಯ್ದೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಷ್ಟು ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಚಾರ್ಟರ್ ಆ್ಯಕ್ಟ್ಗಳು ಮಹತ್ವದ ಕೊಡುಗೆಯನ್ನು ನೀಡಿರುವುದನ್ನು ನಾವು ನೋಡಬಹುದಾಗಿದೆ. ಧನ್ಯವಾದಗಳು.